ಇಂಥ ಉಡಾಳ್ ಹುಡುಗರ ಚಂದ ನೋಡ್ಕೊಳ್ಳೋದು ಮುಂದೆ ಉಡಾಳ್ ಅಂತೀವಲ್ಲ ಮುಂದೆ ಚಂದ ಸಂಸಾರ ಮಾಡ್ತಾರ ಅವ್ರು. ಅಲ್ಲಲ್ಲಿ ಏನ್ಲಿ ನನಗೆ ಅರ್ಥ ನಾನು ನೋಡಿ ಶಾಕ್ ಆಗ್ಬಿಟ್ಟಿನಿ ಫುಲ್. ದೋಸ್ತ ನಾ ಒಂದ ಸಲ ಹೇಳಿದ್ ನಿನಗೆ ಈಕಿನ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ ಅಂತ. ನಾವು ಕಣ್ಣಿಟ್ಟಿದ್ದು ಗುರಿ ಇಟ್ಟಿದ್ದು ಯಾವತ್ತೂ ಬಿಡಂಗಿಲ್ಲ. ಹಂಗೆ ಇರ್ಬೇಕು ಹುಡುಗರು ಅಂದ್ರೆ. ಒಂದು ಸಲ ಕಣ್ಣಿಟ್ವಿ ಬಿಡಬಾರ್ದು. ಅಲ್ಲಲ್ಲಿ ನೀನು ಹಂಗೆ ಅದಿ ಅಂತ ಗೊತ್ತಿತ್ತು ಈ ಹುಡುಗಿ ಅದು ಹೆಂಗ ಹಂಗ ಹಿಂಗ ಅಂತ ಹೆಂಗೋ ನೀನು ಹೆಂಗೆಂಗೋ ಎಲ್ಲ ಟ್ರಿಕ್ ಇರ್ತಾವ ದೋಸ್ತ. ಅವಕ್ಕೆಲ್ಲ ಬಗ್ಬೇಕು, ಎದ್ದೇಳ್ಬೇಕು, ಜಿಗಿಬೇಕು, ಅವಕ್ಕೆಲ್ಲ ಭಾಳ ಟ್ರಿಕ್ ಇರ್ತಾವು. ನಮ್ಮಲ್ಲಿ ಸಿಗೋ ಅಂದ್ರೆ ಏನೂ ಸಿಗೋದಿಲ್ಲ. ಅಲ್ಲಲ್ಲಿ ನನಗೆ ಶಾಕ್ ಮೈಂಡ್ ಫ್ರೆಶ್ ಆಗತೈತೆ. ನನಗೆ ಏನಪ್ಪ ಈ ಹುಡುಗಿನ ಅದು ಬದ್ಲಿ ಹುಡುಗಿ ಯಾವ್ದಾರು ಮಾಡ್ಕೊಂಬಂದೆ ಅಂತ ನಾನು ಅನ್ಕಂದೀನಿ. ಇದ್ದ ಹುಡುಗಿನ ಮಾಡ್ಕೊಂಬಂದಲ್ಲ ಅಂತ. ಅದಕ್ಕೆ 2 ವರ್ಷ ಎಲ್ಲಿ ಕಂಡಿಲ್ಲ ನಾನು. ಅದು ದೊಡ್ಡ ಕತೆ ಐತಾಳ. ನೀನು ಏನು ಹೇಳಿ ಅದು ಹೇಳ್ಕೋತ ಕುಂತ್ರು ಮತ್ತೆ ಭಾಳ ಉದ್ದಾಗತ್ತೆ ಈಗ. ಇವಾಗ ನಾ ಅವಿನಂಗೆ ಅದಾಳ ಏನು ಮತ್ತೆ ಇವಾಗೇನು ಸೈಲೆಂಟ್ ಇಲ್ಲ. ಈಗ ನಾ ಹೇಳಿದ್ನಲ್ಲ ಫೋನ್ ಒಳಗೆ, ನಾ ಕುಂದ್ರ ಅಂದ್ರೆ ಕುಂದ್ರು, ಎದ್ದೇಳ ಅಂದ್ರೆ ಎದ್ದೇಳು. ನಾನು ಎಲ್ಲ ಮತ್ತೆ ಕೇಳ್ತಾಳ. ಮೊನ್ನೆ ನಿಮ್ಮ ಮನೆಗೆ ಬಂದಾಗ ನೀನು ಹೆಣ್ತು ಹ್ಯಾಗೆ ಗುಮ್ಮಿದ್ಲಲ್ಲ ನಿನಗೆ ಮಾಡೋದಿಲ್ಲ. ಅಟ್ಟ ಹಂಗೆ ಮಾಡಲ್ಲ. ನಾ ಕುಂದ್ರ ಅಂದ್ರೆ ಕುಂದಿರ್ತಾಳೆ, ಎದ್ದೇಳ್ತಾಳ. ಅಲ್ಲಲ್ಲಿ ನಾನು ಹೆಂಡ್ತಿ ಗುಮ್ಮಿದ್ ನಿನ್ನ ಜಾಸ್ತಿ ಇಟ್ಕೊಂಡೇನ? ಮತ್ತೆ ನಾ ಅದನ್ನ ಇಟ್ಕೊಂಡ್ ಬಾಳೆ ಮಾಡಿ ನನ್ನ ಹೆಣ್ತಿ ನಾನು ಗುಮ್ ಮಾಡ್ದಂತ. ಎಲ್ಲರ ಮನೆಗೆ ಇದ್ದಂಗೆ ನಮ್ಮ ಮನೆಗೆ ಇಲ್ಲ. ಫುಲ್ ಸ್ಟ್ರಿಕ್ಟ್ ನಾನು. ಅಣ್ಣ ಇವಾಗ ಮರ್ತು ಬಿಡೋಣ. ಇವಾಗ ಅದು ಗುಮ್ಮಿದ್ ಪಂಬಿದ್ ಮಂದಿ ಮುಂದೆ ಮಾರ್ತೀನಿ ಬಿಡುವ. ನೀನು ನೆನ್ಸಿದೆಯಲ್ಲ ಅದಕ್ಕೆ ತಗೊಂಡೆ ನಾನು. ನೆನ್ಸಿದೆ ಮತ್ತೆ ಹೆಂಗ